ದೃಷ್ಟಿಯಲ್ಲ, ನಿನ್ನ ದೃಷ್ಟಿಕೋನವನ್ನ ಬದಲಾಯಿಸು. ಅರೇ ಕಮಲಾ, ಮುನ್ನಾ ಜೊತೆ ಎಲ್ಲಿಗ್ ಹೋಗ್ತಿದ್ಯಾ? ಅರೇ ವಿಮ್ಲಾ ಅಕ್ಕ, ಇವನಿಗೇನಾಯ್ತೋ ದೇವ್ರಿಗೆ ಗೊತ್ತು. ಬೆಳಗ್ಗೆಯಿಂದ ಅಳ್ತಾನೆ ಇದ್ದಾನೆ. ದೃಷ್ಟಿ ತೆಗ್ಸೋದಿಕ್ಕೆ ಕರ್ಕೊಂಡ್ ಹೋಗ್ತಿದ್ದೀನಿ. ಯಾರ್ ಕಣ್ಣು ಬಿದ್ದಿದ್ಯೋ ಏನೋ, ಮತ್ತೆ ಮತ್ತೆ ಹುಷಾರ್ ತಪ್ಪಿದ್ದಾನೆ. ದೃಷ್ಟಿಯಾಗಿದೆ, 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 ದೃಷ್ಟಿಯಾಗಿದೆ. ದೃಷ್ಟಿಯಲ್ಲ, ನಿನ್ನ ದೃಷ್ಟಿಕೋನವನ್ನ ಬದಲಾಯಿಸ್ಕೋ. ಏನರ್ಥ? ಮಗುವು ಮತ್ತೆ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ಅವನಿಗೆ ರೋಗ ನಿರೋಧಕ ಶಕ್ತಿ ಇಲ್ಲ ಎಂದು ಅರ್ಥ. ಅಂದ್ರೆ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ. ಈ ಕೊರತೆಯನ್ನ ನಾನು ಹೇಗೆ ಸರಿಪಡಿಸಲಿ? ಕೆಲವು ವಿಷಯಗಳಿಗೆ ಗಮನ ಕೊಡುವುದು ಮುಖ್ಯ. ಅಂದ್ರೆ ಪೋಷಕಾಂಶಗಳಿಂದ ಕೂಡಿದ ಸಮತೋಲನ ಆಹಾರ. ಆಹಾರದಲ್ಲಿ ಹಸಿರು ಎಲೆಗಳ ತರಕಾರಿಗಳ ಬಳಕೆ. ಹೌದಾ? ಕಾಲೋಚಿತ ಹಣ್ಣುಗಳ ಸೇವನೆ. ಮತ್ತು ನಿಮ್ಮ ಆಹಾರದಲ್ಲಿ ಜೋಳ, ರಾಗಿ ಮುಂತಾದ ಒರಟಾದ ಧಾನ್ಯಗಳನ್ನು ಸೇರಿಸಿ. ಹೌದಾ? ಇದರ ಜೊತೆಯಲ್ಲಿ ಸ್ವಚ್ಛತೆಯನ್ನೂ ನೋಡಿಕೊಳ್ಳಿ. ಹೇಗೆ? ಅಂದ್ರೆ ಇನ್ನೊಂದು ವಿಷಯ ನೆನಪಿಡು. ನಿನ್ನ ಪುಟ್ಟ ಮಗುವಿಗೆ ಸಮಯಕ್ಕೆ ಸರಿಯಾಗಿ ಲಸಿಕೆ ಹಾಕಿಸು. ಮತ್ತು ಕೇಳು, ಇದು ಮುಖ್ಯವಾಗಿದೆ. ಈ ಮಾಟ ಮಂತ್ರದ ಹಿಂದೆ ಹೋಗೋದು ಬಿಡಿ. ಶುಚಿತ್ವವನ್ನು ಅಳವಡಿಸಿಕೊಳ್ಳಿ, ಸಂತೋಷದ ಜೊತೆಯಾಗಿ. ಸರಿಯಾಗಿ ಹೇಳಿದ್ರಿ. ಜೊತೆಯಾಗಿ, 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 ಜೊತೆಯಾಗಿ.